ಏ ಅಕ್ಕ 2 ಪ್ಲೇಟ್ ಎಗ್ ರೈಸ್ ಕೊಡ. ನಾ ಕೊಡ್ತೇನ್ರಿ. ಅಕ್ಕ ಇವೇನ್ ತೈತಿ ಫ್ರೆಶ್ ಇದಾವಲ್ಲ? ಹಾ ಫ್ರೆಶ್ ಅದಾವನ. ಈಗ ಕೋಳಿ ಮುಕ್ಕಳ ಬೊಟ್ಟ ಹಾಕಿ ತಕೊಂಡ್ ಬಂದೇನ. ಜೋಕ್ಮಾರ್ಗೋಳ ಕೇಳತಾರ ಹೆಂಗ ನೋಡ. ತತ್ತಿ ನಾ ಹಾಕ್ತೇನು. ಮಚಾ ನಮ್ಮ ಹುಡುಗಿ ಬಿಟ್ಟೋದ್ಲು ಮಚಾ. ಇರ್ಲಿ ಬಿಡೋ ಮಚಾ, ಇದೆಲ್ಲ ಕಾಮನ್, ಯಾಕೆ ಟೆನ್ಷನ್ ಮಚಾ? ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದೆ ಮಚಾ, ಆದ್ರೂ ಬಿಟ್ಟೋದ್ಲು ಮಚಾ. ಲೈಫ್ ಅಂದ್ರೆ ಅಷ್ಟೇ ಕಾಣೋ, ನಾವೇ ಫೇಸ್ ಮಾಡ್ಕೊಂಡು ನೆಟ್ಟಿಗೆ ಇರ್ಬೇಕಷ್ಟೇ ಮಚಾ. ಶಾಪಿಂಗ್ ಮಾಡ್ಸಿದ್ದೆ, ಚೈನ್ ಕೊಡ್ಸಿದ್ದೆ, ಬರ್ಡೇ ಮಾಡ್ಸಿದ್ದೆ, ಆದ್ರೂ ಬಿಟ್ಟೋಗ್ಬಿಟ್ಲು ಮಚಾ. ಏ ಮತ್ತೋ ಏನೋ ಏನ್ ಮಾಡತ್ತೆ? ಏ ಬಾಡ್ ಋಷಿಯಣ್ಣ ಆರಾಮ? ಆರಾಮ ಮತ್ತ ಬಾ ದಿನಕ್ ಬಂದಿಲ್ಲಣ್ಣ? ಹೌದಂಗ. ಹಾ ಅನ್ನ ಯಾಕ್ಯಾರ ಹುಡುಗಿ? ಓ ಆಕೆ ಇಲ್ಲೇ ಬಾಜು ಮನೆಗೆ ಆಕಿಗೆ ಡ್ಯಾನ್ಸ್ ಹೇಳ್ಕೊಡತ್ತಿದ್ದೆ. ಏ ಏನ್ರಿ ಹೇಳ್ತೇನ, ಇಷ್ಟ ಐತಿ ಅದೇನ್ ಡ್ಯಾನ್ಸ್ ಮಾಡತ್ಲಿ? ಪವಿತ್ರ ಒಂದ್ ಸ್ಟೆಪ್ ತೋರಿಸುವ ಮಾಮಾಗ. ಶೋಕಿ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದೆ ಡಾರ್ಲಿಂಗ್. ಜವಾಬ್ದಾರಿ ಮನೆ ಮಠ ಅನ್ನೋದು ಸೈಡಿಗೆ ಇಟ್ರೆ ಶೋಕಿ ಮಾಡೋದ್ರಲ್ಲಿ ನಿಮ್ಮ ಅಪ್ಪ. ಓ ಬಾ. ಓ ಏನಂಕ ಮಳೆ ಅಂತ ಎಲ್ಲೂ ಹೋಗಿಲ್ಲ, ಇವತ್ತು ಇಲ್ಲೇ ಇದ್ದೀರ ಮನೆ ಹತ್ರ? ನನಗೆ ಗೊತ್ತಿತ್ತು ಮಳೆ ಬರುತ್ತೆ ಇವಾಗ ಅಂತ. ಏನಂಕಲ್ ಚಿನ್ನ 12,000 ಆಯ್ತಂತೆ. ನನಗೆ ಗೊತ್ತಿತ್ತು, ಅದಕ್ಕೆ 10,000 ಇದ್ದಾಗ ಮೊನ್ನೆ ಹಾಕ್ಬಿಟ್ಟು ಬಂದ್ಬಿಟ್ಟೆ. ಎಸ್ಟಿಮೇಟ್ ಹಾಕಿದ್ದೆ. ಅಂಕಲ್ ಬ್ರೇಕಿಂಗ್ ನ್ಯೂಸು, ಅಂಕಲ್ RCB ವಿನ್ ಆದ್ರಂತೆ. ನನಗೆ ಗೊತ್ತಿತ್ತು ಅಂಕಲ್. ನಿಮ್ಮನ್ ಪಕ್ಕದ ಮನೆಯವರು ಮೊನ್ನೆ ರೋಡಲ್ಲಿ ಅಟ್ಟಾಡ್ಸ್ಕೊಂಡು ಹೊಡೆದ್ರಂತೆ. ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಗೊತ್ತಿತ್ತು, ತಪಿಸ್ಯಮನ ಮೋಟದಿ ಬಂದು ರುಬ್ಬೇಬಿಟ್ರು. ರಾತ್ರಿ ನಾಯಿ ಕಚ್ಚಿತಂತೆ, ನಿಮ್ಗೆ ಗೊತ್ತಿರ್ಲಿಲ್ಲ? ಅದ್ ನನಗೆ ಗೊತ್ತಿತ್ತು. ಅದ್ ನೋಡೋಣ ಅದ್ ಏನ್ ಮಾಡುತ್ತೆ ಅಂತೇಳಿ ಕಾಲ ತುಳಿದೆ, ಕಡಿತು. ಅಂಕಲ್ ಆಂಟಿ ಒಳಗಡೆ ಒಬ್ಬರೇ ಇದಾರ? ಒಳಗವಳೆ. ಏನಿಲ್ಲ, ಕಾಮೇಶ್ ಅಂಕಲ್ ಅವಾಗ್ಲೇ ಹೋದವ್ರು ಇನ್ನೂ ಬರ್ಲಿಲ್ಲ. ಅದ್ ನನಗೆ ಗೊತ್ತಿತ್ತು. ಸ್ವಲ್ಪ ಇಕ್ಕಿಸ್ಕೊಳ್ಳಿ. ಇಲ್ಲೇ ಮಂಜ ಬಂದ್ಯಾ ಬಾ ಅಂದ್ರೆ ಮರ್ಯಾದಿಂದ ನೀ ಹೋದ್ಯಾ ಹೋಗು. ಲೇ ಫೇಕ್ ಐಡಿ ಸುಳೆ ಮಗನೆ, ಬೂಟೆಲ್ ಹೊಡೆದ್ಬಿಟ್ಟ. ಮರ್ಯಾದಿಂದ ಬ್ಲಾಕ್ ಮಾಡ್ಕೊಂಡು ಹೋಗ್ಬೇಕು. ನೀನು ಹೋಗ್ಬೇಕು, ಇಲ್ಲ ಬ್ಲಾಕ್ ಮಾಡ್ತಾನೀಗ ಮಂಜು ಸುನಿ. ಲೇ ನಿನ್ನ ಫೋಟೋ ಹಾಕಲೇ ಗಂಡ್ಸೆ, ನಿನ್ನ ಫೋಟೋ ಇಲ್ಲ ಏನು ಇಲ್ಲ. ಬಂದ್ಯಾ ಬಾ ಅಂತಾನ. ಎದಕ್ ಬರ್ಬೇಕು? ನಿಮ್ಮ ಮನೆಗೆ ಬರ್ಬೇಕಾ? ಹೆಣ್ಣು ಕೊಡ್ತೀಯ? ನೋಡ್ ಹೆಂಗದ ನಿನ್ನ ಸಿಗುರ್ ಮೀಸಿ ಹುಡುಗ. ಹೆಣ್ಣು ಕೊಡ್ತೀನಿಲೇ ಮಂಜ. ಗುರು, ಜೀವನದಲ್ಲಿ ಒಂದ್ ಮಾತು ನೆನ್ಪಿಟ್ಕೋ. ಏನ್ ಹೇಳಿ ಗುರು? ನಾನ್ ನಿನ್ಕಿನ್ನ ಬೆಳಗಿದ್ದೀನಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನನ್ನ ಮಗಳದ್ದು ಅಡ್ಮಿಷನ್ ಮಾಡಿಸೋದಿತ್ರಿ. ಹೆಸರೇನ್ರಿ? ಸುಸ್ತಿ. ಸುಸ್ತಿ ಇದೆಂತ ಹೆಸರಿಟ್ಟಿರಿ? ಮಾಡರ್ನ್ ಅದ ನೋಡ್ರಿ. ಸುಸ್ತಿ ಅಲ್ರಿ, ಸುಸ್ತಿ. ಸೂಜಿ ಫಾರಿನ್ ಹೆಸರಿಟ್ಟಿರಲ್ಲ. ಅಲ್ರಿ ಮೇಡಮ್, ಅದಲ್ರಿ, ಸುಸ್ತಿ. ಸುತಿ, ಸ್ವಸ್ತಿ, ಸುಸ್ತಿ. ಸುಬಿ ಅಲ್ರಿ ಮೇಡಮ್, ಸುಸ್ತಿ. ಓ ಸೃಷ್ಟಿ. ಹ್ಞೂ ರೀ ಮೇಡಮ್. SRUSTI. H ಬರ್ತದ್ರಿ. ಎಲ್ಲಿ? ಸುಸ್ತಿದಾಗ್ರಿ. SHRUSHTI. ಒಂದೇ H ಬರ್ತದ್ರಿ. ಒಂದೇ H ಬರ್ತದ? SHRUSTI. ಕಡೆಕ್ ಬರ್ತದ್ರಿ H. SRUSTHI. ಮೇಡಮ್ ಅಷ್ಟು ಕಡಿಕಲ್ರಿ, ಚೂರು ಪೈಲಾನೆ ಬರ್ತದ. ನಾ ಹೇಳ್ತೀನಿ ಕೇಳಿ. SRUSHTHI. ಸೃಷ್ಟಿ. ಕರೆಕ್ಟ್ ನೋಡ್ರಿ ಮೇಡಮ್. ಅಡ್ರೆಸ್ ಸುಸ್ತಿ ಶಿವಂಸಿ ಶಾಸ್ತ್ರಿ. ಶಿವಂಸಿ ಶಾಸ್ತ್ರಿ. ನಡ್ರಿ ಹೊರಗೆ ನಡ್ರಿ. ಸೃಷ್ಟಿ ಅಡ್ಮಿಷನ್ ನಡ್ರಿ. ಯಾಕ್ರಿ ಮೇಡಮ್ ಅಷ್ಟು ಗರಂ ಆಗಿದೆ? ನೀವ್ ತಗೊಂಬರ್ಲಿನ್ರಿ ಪ್ಯೂನ್? ಡೌ ಹೊಡಿಬೇಕಾರೆ ಹಾಕೊಂಡೋಣ. ಎತ್ತಿಡು ಲೇಟೆಸ್ಟ್ ಫ್ಯಾಷನ್ ಇದು. ಕಚ್ಚೆ
ಪಾಪ ಅನ್ನಿಸ್ತಿದೆ. ನೀನು ಗಂಡ ಎಷ್ಟೊತ್ತಿಗೆ ಹೋಗ್ತಾನೆ? ಬೆಳಿಗ್ಗೆ 8 ಗಂಟೆಗೆ ಆಫೀಸ್ಗೆ ಹೋಗ್ತಾನೆ, ಸಾಯಂಕಾಲ 8 ಗಂಟೆಗೆ ಬರ್ತಾನೆ. ಅಲ್ಲಿವರೆಗೂ ನೀನು ಈ 4 ಗೋಡೆಗಳ ಮಧ್ಯ ಗೋರಿಲಿರೋ ಹೆಣ ತರ ಬದುಕ್ತಿದ್ಯಾ. ಅಲ್ಲೋಡ ಆ ಪ್ರಪಂಚ ಎಷ್ಟು ಸುಂದರವಾಗಿದೆ. ಅಲ್ಲೋಡ ಆಕಾಶ ನೋಡು, ಅಲ್ಲೋಡ ಕಾಗೆ ಹಾರ್ತಿದೆ ನೋಡು, ಅಲ್ಲೋಡ ಆ ಲೈಟ್ ಕಂಬ ನೋಡು. ಇದನ್ನೆಲ್ಲ ನೀನ್ ನೋಡಿದ್ಯಾ? ನನಗೆ ಯಾಕೆ ಹೇಳಿಲ್ಲ ಮದ್ವಿಕ್ಕಿಂತ ಮುಂಚೆ ನನಗೆ ಅಡಿಗೆ ಬರಂಗಿಲ್ಲತ್ತ? ನಾನೇ ಹೇಳಿ ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ. ಹೆಂಗೆ ಕೆಜಿ ಬದನೆಕಾಯಿ? 30 ರೂಪಾಯಿ ಕಣ. ಹುಳ ಏನೋ ಇಲ್ಲ ತಾನೆ? ನನ್ ಬದ್ನೆಕಾಯಲ್ಲಿ ಹುಳ ಇರಕ್ ಚಾನ್ಸೇ ಇಲ್ಲ. ನಿನ್ ಬದನೆಕಾಯಿ ಎಲ್ಲ ಕಣಣ್ಣ, ಈ ಬದನೆಕಾಯಿ ಕೇಳಿದ್ದು. ನಾನ್ ಹೇಳ್ತಾ ಇರೋದು ಈ ಬದ್ನೆಕಾಯಿನೇ, ಸುಮ್ಮನೆ ತಗೊಂಡೋಗಯ್ಯ. ಯಾಕ್ರಿ ಗೌಡ ನೋಡಕತ್ತಿರಲ್ಲ? ತಿಂಡಿಗೆ ಬಂದೀನಿ. ಲವ್ ಹೆಂಗಿದೆ ಇಲ್ಲ? ಚೆನ್ನಾಗಿಲ್ಲ ಏನಿಲ್ಲ, ಹಾಸ್ಪಿಟ್ಲ್ ಕಡೆ ಬರೋದು ಅಪರೂಪ ಆಗೋಯ್ತು. ನಾ ದಿನ ಹಾಸ್ಪಿಟ್ಲ್ ಬರ್ಬೇಕು ಅಂದ್ರೆ ನಿಂಗೋಸ್ಕರ ಕಾಯಿಲೆ ಬರ್ಸ್ಕೊಂಡ್ ಬರ್ಲೆ. ಒಂದ್ ನಿಮಿಷ ಇರು, ತೋರ್ಸ್ಲ ಅದನ್ನ. ಆ ಟ್ಯಾಬ್ಲೆಟ್ಗಳನ್ನ ತೋರ್ಸು. ಇದೇ ತಗೊಂಡಿಲ್ಲ ಇದನ್ನ? ಅದೇ ಡಾಕ್ಟರ್ ಬರ್ತಿದ್ರಲ್ಲ. ಏನಿಲ್ಲ ಜ್ಯೂಸು ಪುಪ್ಪು. ಇಲ್ಲ ಇದು ಜ್ಯೂಸ್ ಎಲ್ಲ ಹಾಕಲ್ಲ, ಯೂರಿನ್ ಟೆಸ್ಟ್ ಮಾಡ್ಸಕ್ ತಂದಿರ. ಯೂರಿನ್ ಅದು. ಅಯ್ಯೋ ಕಂದ, ಏನಾಯ್ತು ಕಂದ? ಅಲ್ಲಿ ಆಟಕ್ ಹೋಗಿದ್ನಾ, ಹುಡ್ಗರು ನನ್ನ ದಬ್ಬಿಟ್ರು. 1000 ಸತಿ ಹೇಳಿದೀನಿ ಆ ಹುಡುಗರ ಜೊತೆ ಆಟಕ್ಕೆ ಹೋಗ್ಬೇಡ ಅಂತ. ನನ್ ಮಾತ್ ಕೇಳ್ತ್ಯಾ? ಅನ್ಭವ್ಸ್. ನಿಂಗೇನಾಯ್ತಾ ಈಗ? ಕತ್ತು ಉಳುಕ್ ಬಿಡ್ತೀರಿ. ನಾನು ಎಷ್ಟ್ ಸತಿ ಹೇಳಿದೀನಿ ಆ ಬಾಲ್ಕಳಿಯಿಂದ ನಿಂತ್ಕೊಂಡು ಆ ಕಡೆ ಮನೇಲಿ ಏನಾಯ್ತು ಈ ಕಡೆ ಮನೇಲಿ ಏನಾಯ್ತು ಅಂತ ನೋಡ್ಬೇಡ ಅಂತ. ನನ್ ಮಾತ್ ಕೇಳ್ತ್ಯಾ? ಅನ್ಭವ್ಸು. ನಾನು ನಿನ್ನೆ ಒಬ್ರು ಗುರುಜಿ ಹತ್ರ ಹೋಗಿದ್ದೆ, ಅವ್ರು ಮ್ಯಾಜಿಕ್ ನೀರ್ ಕೊಟ್ಟಾರ, ಕುಡೀರಿ. ಕುಡೀರಿ ಕುಡೀರಿ. ಈಗ ಏನಾಗ್ತೈತಿ? ಈಗ ಎದ್ದೇಳ್ರಿ ಹೇಳ್ತೀನಿ. ನೀವು ನನ್ನ ತಲೆ ಮೇಲೆ ಕೈ ಇಡ್ರಿ, ನನ್ನ ಮನಸ್ಸೊಳಗೆ ಏನೈತಿ ಎಲ್ಲ ನಿಮ್ಗೆ ಗೊತ್ತಾಗ್ತೈತಿ. ಈಗ ನೀವು ಕುಂದ್ರಿ, ನೀವು ಕುಂದ್ರಿ, ಕುಂದ್ರಿ ಕುಂದ್ರಿ. ನಿಮ್ ಮನಸ್ನಾಗ ಹಿಂತಿದ್ದೆಲ್ಲ ಐತ್ಯಾ? ಏನಂದ್ಲ? ಕನ್ನಡಕ್ಕಾಗಿ ಒಂದನ್ನು ಒತ್ತಿ, ಇಂಗ್ಲಿಷ್ಗಾಗಿ 2 ಒತ್ತಿ ಅನ್ನಕತ್ತ. ಉಚ್ಕಂಡಿ, ಅದು ಕಂಪ್ನಿ ಫೋನ್. ಹಲೋ, ಪೊಲೀಸ್ ಸ್ಟೇಷನ್? ನನ್ನ ಗಂಡ ಕಂಪ್ನಿಗಿನೇ ಇಟ್ಕೊಂಡ್ಬಿಟ್ಟಾನ. ಎದ್ದಾಳೆ ಮೇಲೆ ಕ್ಲಾಸ್ನಾಗೆಲ್ಲ ಹುಡುಗರಿಗೆಲ್ಲ ಹೊಲಸು ಐತೆ ಅಂತಲ್ಲ, ಯಾಕ? ಇಲ್ರಿ ಸರ, ಹೇಳ್ದವ ಯಾ ಸುಳ ಮಕ್ಳಿಗೆ ಬದಿಲ್ರಿ, ಯಾರೋ ಅಡಿಸಿ ಮಕ್ಳು ಬೇಕನ್ಸ ನಿಮ್ ಮಕ್ಳ ಹುಳ ಬಿಟ್ಟಾರ್ರಿ. ಅಪ್ಪ ಅಪ್ಪ ನನ್ಗೆ ನೀನು ಬೇಕಪ್ಪ, ಮಗನೇ ಮಗನೇ ನನ್ನ ಮೌವ ಬೇಕಪ್ಪ. ಆಕಿ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀನಿ, ಎಷ್ಟು ಹಚ್ಕೊಂಡಿ ನಂಗೆ ಗೊತ್ತೈತಿ. ಆಕಿನ ಭಯ ಎಲ್ಲ ಮರ್ಕಿ ನೋ ಮರಿ, ಆಕಿನ ಹೆಸರು ಎತ್ತಿ ನೆನಪು ಮಾಡಿಸ್ತೀನಿ. ಭಯ ಅಂದ್ರು ಆಕಿ ಮನಿ ಮುಂದೆ ಒಂದ್ಸಲ ಆಸೆ ಹೋಗುನ. ಸರ್ಕಾರ
आपकी प्लान की वैधता समाप्त हो चुकी है। क्या छेड़ा भोसड़ी? ಅಣ್ಣ ತತ್ತಿ ಹೆಂಗದಾವ? ತತ್ತಿ ಆರಾಮದು, ನೀ ಹೆಂಗದಿ? ಆಕಿ ಏನ್ರ ನಾನು ಸಿಗ್ಲಿಲ್ಲ ಅಂದ್ರ ಆಕಿಗೆ ಯಾರಿಗೂ ಬಿಟ್ಟು ಕೊಡಲ್ಲ. ಆಕಿ ಸಿಕ್ಕಳ ಅಂದ್ರ ಮತ್ತೆ ಊರ್ ಬಂದಿ ಬಿಟ್ಬಿಡ್ತ ಹೆಂಗ? ನೀನ್ ಸುಮ್ನಾರಮ್ಮ, ಏನ್ ಮಾಡಿದ್ಯಾ ನೀನ್ ನನ್ಗೋಸ್ಕರ? ನಿಮ್ ಸ್ವಾರ್ಥ ಕುಟ್ಟಿಸ್ಕೊಂಡು. ಹೌದಪ್ಪ, ಆ ಭಗವಂತನ ಬರವಣಿಗೆ ಚೆನ್ನಾಗಿದ್ದಿದ್ರೆ ನನ್ನ ಬದುಕು ಚೆನ್ನಾಗಿ ಇರ್ತಿತ್ತು. ನಮ್ಗೆ ಸುಮಾರು ವರ್ಷ ಮಕ್ಕಳೇ ಆಗ್ಲಿಲ್ಲ. ತಿರುಗದೇ ಇರೋ ದೇವಸ್ಥಾನ ಇಲ್ಲ, ಮಾಡದೇ ಇರೋ ವ್ರತ ಇಲ್ಲ. ಅದಾದ್ಮೇಲೆ ನೀನ್ ಹುಡ್ತೆ. ನೀನ್ ನೋಡಿದ ಕೂಡಲೇ ದೇವ್ರ ಹತ್ರ ಒಂದ್ ಮಾತು ಕೇಳ್ಕೊಂಡೆ, ಸುಖ ಮಾತ್ರ ನನ್ನ ಮಗನಿಗೆ ಕೊಡಪ್ಪ, ಕಷ್ಟ ಅಂತ ಇದ್ರೆ ನನಗೆ ಕೊಡು ಅಂತ. ನಿನಗೆ ಕಿವಿ ಚುಚ್ಚೋವಾಗ ನಿನ್ ಕಣ್ಣೀರು ಹಾಕಿದ್ ನೋಡಿ ನನಗೆ ಗೊತ್ತಿಲ್ಲದೆ ನನ್ನ ಕಣ್ಣು ತುಂಬ್ಕೊಳ್ತು. ನಮ್ಮ ಅಪ್ಪ ನನ್ನ ಬಿಟ್ಟೋದಾಗ ನಾನು ಕಣ್ಣೀರು ಹಾಕಿದ್ನಿಲ್ಲ ಗೊತ್ತಿಲ್ಲ. ಆವಾಗಲೇ ಗೊತ್ತಾಯ್ತು ನಾನು ಇನ್ನೆಷ್ಟು ಹೆಚ್ಕೊಂಡಿದ್ದೀನಿ ಅಂತ. ಪ್ರತಿ ಸರಿ ನಿಮ್ಗೆ ಹುಷಾರು ತಪ್ಪಿದಾಗ ನನ್ನ ಮಗುಗೆ ಯಾಕೆ ಈ ಥರ ಆಗುತ್ತೆ ಅಂತ ಮಲಗದೆ ರಾತ್ರಿ ಇಡೀ ಕಣ್ಣೀರು ಹಾಕಿದ್ದೀನಿ. ನಮ್ಮಪ್ಪ ನನ್ನ ಬಿಟ್ಟೋದಾಗ ನನಗೊಂದು 4 ವರ್ಷ ಇರ್ಬೋದು. ಅವತ್ತಿಂದ ಇವತ್ತಿನವರೆಗೂ ಯಾರ ಹತ್ರನೂ ಕೈ ಚಾಚಿಲ್ಲ, ಯಾವತ್ತೂ ಕುಗ್ಲಿಲ್ಲ. ಆದರೆ ಇವತ್ತು ಯಾಕೋ ನನ್ನ ಹತ್ರ ಆಸ್ತಿ ಅಂತ ಏನಿಲ್ಲ ಮಗ. ಅಪ್ಪ ನನಗೆ ಅಂತ ಕೊಟ್ಟಿದ್ದು 4 ಎಕರೆ ನಿನ್ನ ವಿದ್ಯಾಭ್ಯಾಸಕ್ಕಂತಾನೆ ಮಾರಿದೆ. ನಾನು ಇನ್ನಷ್ಟು ಓದದೇ ಇರ್ಬೋದು ಮಗ, ಆದರೆ ನಿನ್ನ ಜೀವನದಲ್ಲಿ ಬರಬಾರ್ದು ಕಷ್ಟ ಅಂತ ಬಂದರೆ ಈ ನಿನ್ನಪ್ಪ ನಿನ್ನ ಜೊತೆ ಯಾವಾಗಲೂ ಇರ್ತಾನೆ. ನನ್ನ ತೋಳಲ್ಲಿ ಶಕ್ತಿ ಇರೋವರೆಗೂ ನಾನು ದುಡ್ಡು ಸಾಕ್ತೀನಿ. ನಿನ್ನ ಭವಿಷ್ಯಕ್ಕೆ ಉಪಯೋಗ ಆಗುತ್ತಂದ್ರೆ ಹೇಳು. ಇರೋದು ಇದೊಂದು ಮನೆ, ಇದನ್ನು ಮಾರೇ ಆದರೂ ನಾನು ಹಣ ಕೊಡ್ತೀನಿ. ಆದರೆ ದಯವಿಟ್ಟು ನಿನ್ನ ತಾಯಿ ಎದುರಿಗೆ ಈ ಪದಗಳು ಉಪಯೋಗಿಸ್ಕೊಡಪ್ಪ. ಅಪ್ಪ ಕ್ಷಮಿಸ್ಬಿಡಪ್ಪ ನನ್ನ. ಇನ್ಯಾವತ್ತಿ ಥರ ನೀನು ನೋವಾಗೋ ಥರ ಮಾತಾಡಲ್ಲಪ್ಪ. ನಿನ್ನ ಕಣ್ಣಲ್ಲಿ ನೀರು ನೋಡೋಕ್ಕಾಗಲ್ಲಪ್ಪ ನನ್ನ ಕೈಲಿ. ನಾವು ಬಡವಿಕೆ
ವರ್ಷ ದುಡ್ಕೋತೀನಿ ನಮಗ್ ಗೊತ್ತಾರ ಇಲ್ರಿ ಏನು